ಇದು ನೋಡಿ ನಮ್ಮ ಮಾಜಾಳಿ ಬೀಚ್. ಅಲ್ಲಿ ಮುಂದೆ ಕಾಣ್ತಾ ಇರೋದು ತಿಳ್ಮಾತಿ ಬೀಚ್. ಅದು ಎರಡು ಗುಡ್ಡಗಳಿದ್ದಾವೆಲ್ಲ, ಅದು ತಿಳ್ಮಾತಿ ಬೀಚ್. ಇದು ಮಾಜಾಳಿ ಅಂದರೆ ದಾವಣಗೆರೆ ಹತ್ತಿರ ಆಗುತ್ತೆ. ಇದು ದಾವಣಗೆರೆ ಅಂದರೆ ಮಾಜಾಳಿನೇ ವಿಲೇಜ್. ಇಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇರೋದು, ಅಲ್ಲಿ ಮಿಡಲಲ್ಲಿ ಕಾಣ್ತಾ ಇರೋದು ಇದು ಲೈಟ್ ಹೌಸ್. ಇದು ಕಾಣ್ತಾ ಇರೋದು ಕುರುಮಗಡ ಅಂದರೆ ಇಲ್ಲೊಂದು ವರ್ಷಕ್ಕೆ ಒಂದು ಸಲ ಜಾತ್ರೆ ಆಗುತ್ತೆ. ಸಮುದ್ರದಿಂದ ಹೋಗುತ್ತಾರೆ ಜನ ಎಲ್ಲ. ಇಲ್ಲಿ ಮುಂದೆ ಕಾಣ್ತಾ ಇರೋದು ಇದು ದೇವಬಾಗ್ ಬೀಚ್ ನೋಡಿ, ಒಳ್ಳೆ ತೋರಿಸ್ತಾ ಇದೆ ನೋಡಿ. ಇದು ನೋಡಿ, ಈ ಸಂಜೆ ಟೈಮಲ್ಲಿ ಈ ಥರ ಇಲ್ಲಿ ಎಲ್ಲ ಒಳ್ಳೆ ಕುತ್ಕೊಳ್ಳಿಕ್ಕೆಲ್ಲ ನಾವು ಯಾವಾಗಾದರೂ ಬೇಜಾರಾದಾಗ ಇಲ್ಲಿ ಬಂದು ಕುತ್ಕೊಳ್ತೀವಿ ನೋಡಿ. ನನ್ನ ಫ್ರೆಂಡ್ ಇದೆಲ್ಲ ರೋಡಿಗೆ ನನ್ನ ಫ್ರೆಂಡ್. ನಾವಿಬ್ಬರು ಬಂದಿದ್ದೇವೆ ತಿರುಗಾಡಲಿಕ್ಕೆ, ಫ್ರೆಂಡ್ ನಾನು. ನೋಡಿ ಆಕಳುಗಳು ಬೀಚಲ್ಲಿ ತಿರುಗಾಡ್ತಾ ಇದ್ದಾವೆ ನೋಡಿ. ಸ್ವಲ್ಪ ಕೆಲವರು ಹೇಳ್ತಾರೆ ಎಲ್ಲ ನೀರ ಹತ್ರ ಸಮುದ್ರ ದಂಡೆಯಲ್ಲಿ ಆಕಳುಗಳು ಹೋಗ್ತಾ ಇಲ್ಲ, ದನ ಕರುಗಳು. ಇಲ್ಲಿ ನೋಡಿ ದನ ಕರುಗಳು ಅವರು ಬೀಚಿಗೆ ಬಂದಿದ್ದಾರೆ ನೋಡಿ. ಇದು ಚಂದ ಕಾಣ್ತಾ ಇದೆ. ಇದು ನೋಡಿ, ಇದು ಲೈಟ್ ಹೌಸ್. ಅಂದರೆ ಇಲ್ಲಿ ಲೈಟೆಲ್ಲ ಕಾಣ್ತದೆ. ಅಂದರೆ ನೈಟ್ ಟೈಮಲ್ಲಿ ಬೋಟಿಗೆಲ್ಲ ಸಿಗ್ನಲ್ ಇರುತ್ತೆ. ಅದು ಮುಂಚೆ ಆ ಟೈಮಲ್ಲಿ ಪೋರ್ಚುಗೀಸ್ ಕಾಲದಲ್ಲಿ ಆ ಟೈಮಲ್ಲಿ ಇದೆ. ಅಲ್ಲಿ ಸ್ಟೇ ಮಾಡಲಿಕ್ಕೆಲ್ಲ ಆಗುತ್ತೆ. ಇದನ್ನು ಒಬ್ಬರು ಪ್ರಾಪರ್ಟಿ ಇದು 25 ಎಕರೆ ಜಾಗ. ಇದು ನಮ್ಮದು ಒಂದು ಫಿಲ್ಮ್ ಸ್ಟಾರ್ ಜಾಕಿ ಶ್ರಾಫ್ ಅವ್ರದ್ದು ಜಾಗ ಇತ್ತು ಇದು. ಈಗ ಇದು ಗುಡ್ಡ ಕಾಣುತ್ತಲ್ಲ, ಇದು ಸೇಮ್ ಮರವಂತೆ ಥರನೇ ಇದೆ. ಆದರೆ ಇಲ್ಲಿ ಅಷ್ಟು ಜಂಗುಳಿ ಜಾಸ್ತಿ ಇಲ್ಲ. ಯಾರಾದರೂ ಬಂದು ಕೂತ್ಕೊಂಡೆಲ್ಲ ಹೋಗ್ಬೋದು.